ಹಾಂ ಒಂದು ನಿಮಿಷ. ಎಲ್ಲೋಗ್ತಾ ಇದೆಯಮ್ಮ? ಕೋಟೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಸರ್. ಸಾಹೇಬ್ರು ಕರೀತಾ ಇದ್ದಾರೆ. ಸರಿ ಸರ್. ಎಲ್ಲಮ್ಮ ಹೋಗ್ತಾ ಇದ್ದೀರಾ? ಕೋಟೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಸರ್. ಅಲ್ಲಮ್ಮ, ಇಷ್ಟೊಂದು ಒಡವೆಗಳು ಹಾಕ್ಕೊಂಡು ನೀವು ಹಿಂಗೆ ಹೋದ್ರೆ ಯಾರಮ್ಮ ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾರಮ್ಮ ಜವಾಬ್ದಾರು? ಅದು ಇಲ್ಲ ಇದು ಇಲ್ಲ, ಎಲ್ಲ ಒಡವೆಗಳನ್ನ ಬಿಚ್ಚಿಟ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ. ಇರಮ್ಮ ಏಯ್, ಒಂದು ಕರ್ಚಿಪ್ಪಲ್ಲಿ ಕಟ್ಟಿ ಕೊಡೋ. ಹುಷಾರಮ್ಮ, ಅಲ್ಲೇನಾರು ಹೆಚ್ಚು ಕಮ್ಮಿ ಆದ್ರೆ ನಾವ್ ಇಲ್ಲೇ ಇರ್ತೀವಿ, ಬಂದು ಹೇಳಿ. ಸರಿ ಸರ್. ನೋಡಿದ್ರಲ್ಲ, ಪ್ರವಾಸಿ ತಾಣಗಳಲ್ಲಿ ಅಪರಿಚಿತ ವ್ಯಕ್ತಿಗಳನ್ನು ನಂಬಬೇಡಿ. ನಿಜವಾದ ಪೊಲೀಸ್ ಯಾವಾಗಲೂ ಯೂನಿಫಾರ್ಮಲ್ಲೇ ಇರುತ್ತಾರೆ. ಇಲ್ದಿದ್ರೆ ತಮ್ಮ ID ಕಾರ್ಡ್ ತೋರಿಸ್ತಾರೆ. ಇಂತಹ ಅಪಾಯ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ. ಸಹಾಯಕ್ಕಾಗಿ ಡಯಲ್ 100. ಹಲೋ, ಡಯಲ್ 100. ಸರ್, ಏನಪ್ಪ? ನಿಮ್ಮ ಕಾಸು ಬಿದ್ದಿದೆ. ಓಹ್, ಥ್ಯಾಂಕ್ಸ್ ಅಪ್ಪ. ಕಳ್ಳ 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 ಕಳ್ಳ. ನೋಡುಗಲ್ಲ ಸ್ನೇಹಿತರೆ, ಪ್ರಪಂಚದಲ್ಲಿ ಎಲ್ಲಿವರೆಗೂ ಮೋಸ ಮಾಡಿಸ್ಕೊಳ್ಳುವಂಥವ್ರು ಇರ್ತಾರೆ, ಅಲ್ಲಿವರೆಗೂ ಮೋಸ ಮಾಡುವಂಥವ್ರು ಇರ್ತಾರೆ. ಬ್ಯಾಂಕಿನಲ್ಲಿ ವ್ಯವಹಾರ ನಡೆಸುವಾಗ ನಿಮ್ಮ ಅಮಾಯಕತನವನ್ನು ಉಪಯೋಗಪಡಿಸ್ಕೊಂಡಂಥ ದುಷ್ಕರ್ಮಿಗಳು ನಿಮಗೆ ಹಿನ್ನಿಲ್ಲದಂಥ ಆಸೆಮಶಗಳನ್ನು ತೋರಿಸಿ ನಿಮ್ಮ ದೊಡ್ಡ ಮೊತ್ತದ ದುಡ್ಡನ್ನು ಕೊಂಡೊಯ್ಯೋ ಸಾಧ್ಯತೆ ಇದೆ. ಒಂದು ವೇಳೆ ಇಂತಹ ಅನುಮಾನಾಸ್ಪದ ವ್ಯಕ್ತಿಗಳು ಯಾರಾದರೂ ಬ್ಯಾಂಕ್ನಲ್ಲಿ ಕಂಡು ಬಂದರೆ ಅಥವಾ ಯಾರಾದರೂ ಇಂತಹ ಘಟನೆಗಳನ್ನು ಮಾಡ್ತಿರುವಂಥದ್ದು ಕಂಡು ಬಂದರೆ ತುಮಕೂರು ಜಿಲ್ಲಾ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿರುತ್ತೆ. ಕೂಡಲೇ ಕರೆ ಮಾಡಿ 100. ಹಲೋ, ಡಯಲ್ 100. ಬಂಗಾರದ ಗಟ್ಟಿ ತರನೇ ಇದೆಯಲ್ಲ? ಹಾ ಹೌದೌದು, ಬಂಗಾರನೇ. ಇದು ನಾನ್ ಮೊದಲು ನೋಡಿದ್ದು. ಇದು ಮೊದಲು ನನಗೆ ಸಿಕ್ಕಿರೋದು. ಸಿಕ್ಕಿದ ಮಾತ್ರಕ್ಕೆ ನಿಮ್ದಾಗುತ್ತಾ? ಅದ್ ನಂದು. ಇಲ್ಲ, ನಂದು ಆಗಲ್ಲ. ಇಲ್ಲ, ನಂದು. ನನಗೆ ಸಿಕ್ಕಿರೋದು ನಂದು. ನಾನ್ ನೋಡಿದನ್ನ ನೀವು ನೋಡಿ ಬಂತು. ಇಲ್ಲ, ನನಗೆ ಸಿಕ್ಕಿರೋದು ನಂದು. ಇದು ಇಲ್ಲ, ನನಗೆ ಸಿಕ್ಕಿರೋದು ಇದು. ಯಾಕೆ ಮೈನ್ ಜಗಳ ಆಡ್ತಾ ಇದ್ದೀರಾ? ನೋಡಿ ಸರ್, ಇದು ಬಂಗಾರದ ಗಟ್ಟಿ ನನಗೆ ಸಿಕ್ಕಿರೋದು ನಂದು. ಕೊಡಮ್ಮ ಇಲ್ಲಿ, ನೋಡೋಣ ಕೊಡಮ್ಮ ಇಲ್ಲಿ. ಬಂಗಾರದೇನಮ್ಮ, ಒರಿಜಿನಲ್ ಬಂಗಾರನೇ ಇದು. ಸುಮಾರು 1 1/4 kg ಇದೆಯಮ್ಮ ಇದು. ಹಾ ಸರಿ ಸರಿ, ಇದನ್ನ ಹೇಗೆ ಹಂಚ್ಕೊಳ್ಳೋದು? ಒಂದು ಕೆಲಸ ಮಾಡಮ್ಮ, ನಿನ್ನ ಬಂಗಾರ ಎಲ್ಲ ಇವ್ರು ಕೊಟ್ಬಿಡು. ನಾಳೆ ಇಷ್ಟೊತ್ತಿನಾಗೆ ಬಂದ್ಬಿಟ್ಟು ಇಬ್ಬರು ಸೇರಿ ಹಂಚ್ಕೊಡ್ರಿ. ಅವಾಗ ತಂಗ ನಿನ್ನ ಬಂಗಾರ ಇವ್ರ ಹತ್ರ ಸೇಫ್ಟಿ ಆಗಿರುತ್ತೆ. ನಾಳೆ ಬಂದು ನಿಮ್ಗೆ ವಾಪಸ್ ಕೊಟ್ಬಿಟ್ಟು ಈ ಬಂಗಾರನ ಇಬ್ಬರು ಹಂಚ್ಕೊಂಡಿರೋಣ. ಹಾ ಸರಿ ಸರಿ, ಕೊಡಮ್ಮ ಬಂಗಾರ. ಈ ಬಂಗಾರ ನಿನ್ನ ಹತ್ರ ಇರಲಿ ನಾಳೆ. ಅಸಲಿ ಬಂಗಾರನೇ ಅಲ್ಲ ಇದು. ನೋಡಿದ್ರಲ್ಲ, ಒಂಟಿ ಮಹಿಳೆಯರೇ ಇವರ ಟಾರ್ಗೆಟ್. ನಿರ್ಜನವಾದ ಸ್ಥಳವೇ ಇವರ ಅಡ್ಡ.
ಇಂತಹ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ. ಸಹಾಯಕ್ಕಾಗಿ ಕರೆ ಮಾಡಿ ಡಯಲ್ 100. ಹಲೋ ಹಲೋ, ಡೈಲ್ 100. ಯಪ್ಪ ಗಾಡಿ ಜೋರಾಗಿ ಹೊಡ್ಸ್ಕೊಂತ ಇದೆಯಾ? ಆ ಚಾನ್ಸ್ ಎಲ್ಲ ಬಿಡು. ಕೀ ಬಚ್ಚಿಟ್ಟಿದ್ದೀನಿ, ಮನೆ ಹತ್ರ ಹುಷಾರಾಗಿರೋ. ಬಾಯ್, ಬರ್ಲಾ? ಹಲೋ, ಬನ್ರ ಬೇಗ. ಸಾರ್ವಜನಿಕರೇ, ಕುಡಿದು ಚಾಲನೆ ಮಾಡುವುದು ಒಂದು ದೊಡ್ಡ ಅಪರಾಧ. ಇಂತಹ ಒಂದು 2 ನಿಮಿಷದ ಮಸ್ತಿ ನಿಮ್ಮ ಜೀವನವನ್ನೇ ಹಾಳು ಮಾಡಬಹುದು ಅಥವಾ ನಿಮ್ಮ ಪ್ರಾಣಕ್ಕೆ ಹಾನಿಯಾಗಬಹುದು. ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ನೀವು ಪ್ರಯಾಣಿಸುವ ಸಂದರ್ಭದಲ್ಲಿ ಅಥವಾ ನಿಂತಿರುವ ಸಂದರ್ಭದಲ್ಲಿ ನಿಮ್ಮ ಕಣ್ಣು ಮುಂದೆ ಯಾವುದೇ ರೀತಿಯಂತಹ ಅಪಘಾತಗಳು ಸಂಭವಿಸಿದಲ್ಲಿ ನೀವು ತಕ್ಷಣವೇ ಅವರ ನೆರವಿಗೆ ಧಾವಿಸಿ ಆಂಬುಲೆನ್ಸ್ಗಾಗಲಿ ಅಥವಾ ಸೂಕ್ತ ವೈದ್ಯಕೀಯ ನೆರವಿಗಾಗಿ ಅವರಿಗೆ ಸಹಾಯ ಮಾಡಿ. ಎಲ್ಲರಲ್ಲೂ ಒಂದು ತಪ್ಪು ಕಲ್ಪನೆ ಇದೆ. ನಾವು ಅಪಘಾತ ಸಂಭವಿಸಿದ ಸ್ಥಳಕ್ಕೆ ಹೋದಂಥ ಸಮಯದಲ್ಲಿ ಪೊಲೀಸ್ ಕೇಸ್ ಆಗುತ್ತೆ ಮತ್ತು ನಾವು ಸಾಕ್ಷಿಗಳಾಗಿ ಹೇಳಬೇಕು ಅನ್ನೋ ತಪ್ಪು ಕಲ್ಪನೆ ಇದೆ. ಖಂಡಿತವಾಗಿ ಅದು ತಪ್ಪು. ಯಾವುದೇ ನಮ್ಮ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಯಾವುದೇ ವ್ಯಕ್ತಿ ಯಾವುದೇ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಅಪಘಾತಕ್ಕೆ ಒಳಗಾದ ವ್ಯಕ್ತಿಗಳಿಗೆ ಯಾವುದೇ ರೀತಿಯಂಥ ವೈದ್ಯಕೀಯ ಉಪಚಾರ ಅಥವಾ ಉಪಚಾರಗಳನ್ನು ಮಾಡಿದಂಥ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕೇಸ್ ಆಗಲಿ ಅವರನ್ನು ಸಾಕ್ಷಿಗಳಾಗಿ ಪರಿಗಣಿಸುವಂತಿಲ್ಲ. 2 ನಿಮಿಷದ 2 ಸೆಕೆಂಡಿನ ನಿಮ್ಮ ಕರ್ತವ್ಯ ಒಂದು ಅಮೂಲ್ಯವಾದ ಜೀವನ ಉಳಿಸಬಹುದಾಗಿದೆ. ಅಪಘಾತ ಸಂಭವಿಸಿದ ಸ್ಥಳದಲ್ಲಿ ಗಾಯಾಳುಗಳಿಗೆ ಉಪಚರಿಸಿ ಮನುಷ್ಯರ ಜೀವನವನ್ನು ಕಾಪಾಡಿ ಮನುಷ್ಯನಿಗೆ ಸಹಾಯ ಮಾಡಿ.